ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆಲ್ಲರಿಗೂ ಇಷ್ಟ ಆಗುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಅದರಲ್ಲೂ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುವಂತ ರೆಸಿಪಿ, ತುಂಬಾ ಆರೋಗ್ಯಕರವಾಗಿ ಇದನ್ನ ಮನೆಯಲ್ಲೇ ಮಾಡಬಹುದು. ಹೇಗೆ ಮಾಡೋದು, ಏನು ರೆಸಿಪಿ ಅಂತೆಲ್ಲ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಬೇಕು. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನೋಡಿ, ನಾನಿಲ್ಲಿ ಆಪಲ್ ತಗೊಂಡಿದ್ದೀನಿ. ಅದೇ ರೀತಿ ಇದಕ್ಕೆ ಇನ್ನೊಂದು ಬೇಕಾಗಿರೋದು ಬೀಟ್ರೂಟ್. ನೋಡಿ, ಬೀಟ್ರೂಟ್ ಕೂಡ ತಗೊಂಡಿದ್ದೀನಿ ನಾನು. ಇವಾಗ ನಮಗೆ ಇದೆಲ್ಲ ಬೇಡ, ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಮಾಡ್ಬೋದು. ನಾನಿಲ್ಲಿ ಎರಡು ಆಪಲ್ ಮತ್ತು ಅರ್ಧ ಬೀಟ್ರೂಟ್ ಹಾಕ್ತಾ ಇದ್ದೀನಿ. ಇದಕ್ಕೆ ಮೊದಲು ಇದನ್ನ ಚೆನ್ನಾಗಿ ತೊಳೆದು ತಂದಿದ್ದೀನಿ. ಇದರ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಇದನ್ನ ತುಂಡು ಮಾಡಿ ತರ್ತೀನಿ. ನೋಡಿ, 2 ಆಪಲ್ ಆಮೇಲೆ ಅರ್ಧ ಬೀಟ್ರೂಟ್ ತುಂಡು ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗಿದೆ ಚೆನ್ನಾಗಿ. ಅದರ ಮೇಲ್ಗಡೆ ಆ ಪ್ಲೇಟ್ ಇಟ್ಬಿಟ್ಟು ಇದರ ಮೇಲ್ಗಡೆ ಹಾಕ್ಬಿಟ್ಟು ಇದನ್ನ ಆವಿಯಲ್ಲಿ ಬೇಯಿಸ್ತಾ ಇರೋದು. ಅಥವಾ ನಮಗೆ ಇಡ್ಲಿ ತಟ್ಟೆ ಮೇಲೆ ಹಾಕ್ಬಿಟ್ಟು ಬೇಯಿಸ್ಬೋದು. ನೋಡಿ, ಈ ರೀತಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಹೈ ಫ್ಲೇಮಲ್ಲಿ. ನೋಡಿ, ಇವಾಗ 10 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ಇನ್ನು ಇದು ಫುಲ್ ಆಗಿ ಆರ್ಬೇಕು. ನೋಡಿ, ಇವಾಗ ಫುಲ್ ಆಗಿ ಆರಿದೆ. ಇನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಬೇಕು. ಎಲ್ಲ ಒಮ್ಮೆಲೆ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಮೊದ್ಲು ಇದನ್ನ ಪೇಸ್ಟ್ ಮಾಡಿ ತರ್ತೀನಿ. ಆಗಿದೆ. ಇದನ್ನ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಸೋಸ್ಬೇಕು. ಅಂದ್ರೆ ಸ್ವಲ್ಪನೂ ಪೀಸ್ ಆಗಿ ಇರಬಾರ್ದು. ನೋಡಿ, ಇದು ನಾವು ಬೇಯಿಸಿರುವಂತಹ ನೀರು, ಆವಿಯಲ್ಲಿ ಬೇಯಿಸಿದ್ವಿ ಅಲ್ವಾ, ಅದರ ಕೆಳಗಡೆ ನೀರಿತ್ತಲ್ಲ, ಅದೇ ನೀರು ನಾನಿಲ್ಲಿ ಉಪಯೋಗಿಸ್ತಾ ಇರೋದು. ಬೇಕಿದ್ರೆ ಮಾತ್ರ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು, ಜಾಸ್ತಿ ನೀರು ಸೇರಿಸಬಾರ್ದು. ನೋಡಿ, ಇದಕ್ಕೆ ಹಾಕ್ಬಿಟ್ಟು ಈ ರೀತಿ ಜರಡಿಯಲ್ಲಿ ಸೋಸಿದ್ರೆ ಸಾಕು. ನೋಡಿ, ಇದು ಲಾಸ್ಟಿಗೆ ಎಕ್ಸ್ಟ್ರಾ ಸ್ವಲ್ಪ ಪೀಸ್ ಆಗಿರೋದು, ಇದನ್ನ ನೆಕ್ಸ್ಟ್ ರೌಂಡ್ ರುಬ್ಬುವಾಗ ಹಾಕ್ತೀನಿ. ನೋಡಿ, ಇದೆಲ್ಲ ರುಬ್ಬಿ ತಂದಿದ್ದೀನಿ. ಇವಾಗ ಎಲ್ಲ ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಅದನ್ನ ಕೂಡ ಸೇರಿಸಿದ್ದೀನಿ. ಇದನ್ನ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಪೀಸ್ ಆಗಿ ಇರಬಾರ್ದು. ನೋಡಿ, ಈ ರೀತಿ ಬಂದಿದೆ. ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಕೈ ಆಡಿಸ್ತಾನೇ ಇರಬೇಕು. ಇನ್ನು ಇದು ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ನಾವು ಸಕ್ಕರೆ ಸೇರಿಸ್ತಾ ಇರೋದು. ಸಕ್ಕರೆ ನೀವು ನೋಡ್ಕೊಂಡು ಸೇರಿಸಿ. ನಾನಿಲ್ಲಿ 1/4 ಕಪ್ ಹಾಕ್ತೀನಿ. ಅದರ ರುಚಿ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಸ್ವೀಟ್ ಇದ್ರೆ ಆದಷ್ಟು ಕಡಿಮೆನೆ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಸಕ್ಕರೆ ಇಷ್ಟ ಇಲ್ಲ ಅಂದ್ರೆ ಬೆಲ್ಲನೂ ಉಪಯೋಗಿಸ್ಬೋದು. ಇನ್ನು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ದಪ್ಪ ಆಗ್ತಾ ಇದೆ. ಅಂದ್ರೆ ನಾವಿಲ್ಲಿ ಮಾಡ್ತಾ ಇರೋದು ಆಪಲ್ ಜಾಮ್ ಮಾಡ್ತಾ ಇರೋದು ಹೋಮ್ ಮೇಡ್, ಅಂದ್ರೆ ಮನೆಯಲ್ಲೇ ನಾವಿದನ್ನ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವ ಅದೇ ರುಚಿಯಲ್ಲಿ ಮಾಡ್ತಾ ಇರೋದು. ಇಲ್ಲಿ ನಾನು ಬಳಸಿರೋದು ಆಪಲ್ ಮಾತ್ರ, ಬೀಟ್ರೂಟ್ ಮತ್ತೆ ಆಪಲ್. ಆಮೇಲೆ ಇದಕ್ಕೆ ನೋಡಿ 1 ಟೀ ಸ್ಪೂನ್ ನಿಂಬೆ ರಸ ಕೂಡ ಹಾಕೋಬೇಕು. ಅವಾಗ ಕರೆಕ್ಟ್ ರುಚಿ ಸಿಗುತ್ತೆ ನಮಗೆ. ಮಾರ್ಕೆಟ್ ಇಂದೆಲ್ಲ ತರುವ ಆ ಜಾಮ್ ಇರುತ್ತೆ ಅಲ್ವಾ, ಅದ್ರೆ ರುಚಿಯೇ ಸಿಗುತ್ತೆ. ನೋಡಿ, ಕರೆಕ್ಟ್ ಆಗಿ ಬಂದಿದೆ. ಇಷ್ಟು ದಪ್ಪ ಬರಬೇಕು. ಇನ್ನು ಆರಿದ್ಮೇಲೆ ಇದು ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡುವಾಗ ಮಾತ್ರ ಲೋ ಫ್ಲೇಮ್ ಅಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಟು ಬೇಗ ಆಗ್ಬೇಕು ಅಂತ ಮಾಡಬೇಡಿ. ನೋಡಿ, ಫುಲ್ ಆಗಿ ಆರಿದೆ ಇವಾಗ. ಇನ್ನು ಇದನ್ನೊಂದು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿಡ್ಬೋದು. ನಾವಿವಾಗ ಫ್ರಿಡ್ಜ್ ಅಲ್ಲಿ ಇಟ್ರೆ ನಮಗೆ ಇದನ್ನ 1 ತಿಂಗಳ ತನಕ ಉಪಯೋಗಿಸಬಹುದು. ಇಲ್ಲ ಅಂದ್ರೆ ಒಂದು 15 ಡೇಸ್ ನಮಗೆ ಉಪಯೋಗಿಸಬಹುದು, 15 ದಿನ ಉಪಯೋಗಿಸಬಹುದು. ಇದನ್ನ ಈ ರೀತಿ ಬ್ರೆಡ್ಗೆಲ್ಲ ಹಾಕ್ಬಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ ಮಕ್ಕಳಿಗೆ. ಅದಕ್ಕೆ ನಾನು ಹೇಳಿದ್ದು ಮಕ್ಕಳಿಗೆ ತುಂಬಾನೇ ಇಷ್ಟ ಇರುವ ರೆಸಿಪಿ ಅಂತ. ಈ ರೀತಿ ನಮಗೆ ಮುಗಿಯುವಾಗ ಮನೆಯಲ್ಲೇ ಮಾಡಿ ಮಕ್ಕಳಿಗೆಲ್ಲ ಕೊಡ್ಬೋದು. ತುಂಬಾ ರುಚಿನೂ ಆಗಿರುತ್ತೆ. ನಾವು ಮನೆಯಲ್ಲೇ ಮಾಡಿದ್ರಿಂದ ಹೆಲ್ದಿ ಕೂಡ. ನೋಡಿ, ಈ ರೀತಿ ಇರುತ್ತೆ. ಈ ಆಪಲ್ ಜಾಮ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಅದೇ ರೀತಿ ನೀವು ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.